Hello everyone. See the question number 15. Triangle ABC similar triangle PQR. BC and QR are corresponding sides. If angle B is equal to 80 degree and angle C is equal to 40 degree, then what is the measure of angle P? ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಟ್ರಯಾಂಗಲ್ ಎ ಬಿ ಸಿ ಮತ್ತು ಟ್ರಯಾಂಗಲ್ ಪಿ ಕ್ಯೂ ಆರ್ ಸಿಮಿಲರ್ ಅಂತ ಹೇಳ್ತಾ ಇದ್ದಾರೆ. ಇಫ್ ಇಟ್ ಈಸ್ ಸಿಮಿಲರ್, ಕರೆಸ್ಪಾಂಡಿಂಗ್ ಆಂಗಲ್ಸ್ ಆರ್ ಈಕ್ವಲ್ ಅಲ್ವಾ? ಹಾಗಾದ್ರೆ ಇಲ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ, ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಕ್ಯೂ, ಹಾಗೆ ಆಂಗಲ್ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ ಆಂಗಲ್ ಆರ್ ಆಗಿರುತ್ತೆ. ಸೊ ಇಲ್ಲಿ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾರೆ ಅವರು, ಇಲ್ಲಿ ಆಂಗಲ್ ಬಿ ಇಸ್ ಈಕ್ವಲ್ ಟು 80 ಡಿಗ್ರಿ ಇದೆ. ಅದೇ ರೀತಿ ಆಂಗಲ್ ಸಿ ಅನ್ನ ಕೊಟ್ಟಿದ್ದಾರೆ, 40 ಡಿಗ್ರಿ ಕೊಟ್ಟಿದ್ದಾರೆ ಅಲ್ವಾ? ಇನ್ನು ಟ್ರಯಾಂಗಲ್ ಎ ಬಿ ಸಿ ಅಲ್ಲಿ ಬಿ ಆಂಗಲ್ ಅನ್ನ ಕೊಟ್ಟಿದ್ದಾರೆ, ಹಾಗೆ ಸಿ. ಸೊ ಇಲ್ಲಿ ನಾವೇನ್ ಮಾಡೋಣ, ಎ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಎ ಆಂಗಲ್ ಫೈಂಡ್ ಔಟ್ ಮಾಡ್ಬಿಟ್ರೆ ಸೊ ಇದೇನಾಗುತ್ತೆ ಹೇಳಿ, ಈಕ್ವಲ್ ಟು ಪಿ ಆಗ್ತಾ ಇರತ್ತೆ ಅಲ್ವಾ? ಸೊ ಕೇಳಿರೋದು ಅದೇ, ಆಂಗಲ್ ಪಿ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಗೆ ಇನ್ನೊಂದು ಏನು ಗೊತ್ತಿದೆ, ಟ್ರಯಾಂಗಲ್ ಅಲ್ಲಿ ಸಮ್ ಆಫ್ ದಿ ಆಂಗಲ್ಸ್ ಏನಿರತ್ತೆ ಹೇಳಿ 180 ಡಿಗ್ರಿ ಇರತ್ತೆ ಅನ್ನೋದು ಗೊತ್ತಿದೆ. ಸೊ ಹಾಗಾಗಿ ಇನ್ ಟ್ರಯಾಂಗಲ್ ಎ ಬಿ ಸಿ, ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ ಅಲ್ವಾ? ಸೊ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಎಷ್ಟಿದೆ 80 ಡಿಗ್ರಿ ಪ್ಲಸ್ 40 ಡಿಗ್ರಿ ಇಸ್ ಈಕ್ವಲ್ ಟು ಏನ್ ಹೇಳಿ 180 ಡಿಗ್ರಿ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಸೊ ಆಂಗಲ್ ಎ ಇಸ್ ಈಕ್ವಲ್ ಟು ಸೊ 80 ಡಿಗ್ರಿ ಪ್ಲಸ್ 40 ಎಷ್ಟಾಗತ್ತೆ 120 ಡಿಗ್ರಿ. ಸೊ ಇಸ್ ಈಕ್ವಲ್ ಟು 180 ಡಿಗ್ರಿ ಆಗತ್ತೆ. ಸೊ ಆಂಗಲ್ ಎ ಇಸ್ ಈಕ್ವಲ್ ಟು 180 ಮೈನಸ್ 120 ಡಿಗ್ರಿ ಅಂದ್ರೆ 60 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಆಂಗಲ್ ಎ ಎಷ್ಟು ಬಂದಿದೆ 60 ಡಿಗ್ರಿ ಬಂದಿದೆ. ಸೊ ಇಲ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು ಏನ್ ಹೇಳಿ ಆಂಗಲ್ ಪಿ ಅಲ್ವಾ? ಸೊ ಹಾಗಾಗಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಪಿ. ಸೊ ದಿಸ್ ಈಸ್ ಈಕ್ವಲ್ ಟು 60 ಡಿಗ್ರಿ. ಸೊ therefore the measure of angle P is equal to 60 degree. Thank you.